ಸುವರ್ಣ. ಏನಿಲ್ಲಪ್ಪ, ನಮ್ದು ಮ್ಯಾರೇಜ್ ಸರ್ಟಿಫಿಕೇಟ್ ಒಂಚೂರು ಕೆಲಸ ಇತ್ತು ಅಷ್ಟೇ. ನೋಡು ಕೃಷ್ಣ, ನಮ್ಮ ಮನೆಯಲ್ಲಿ ಯಾವತ್ತೂ ಹೆಣ್ಮಕ್ಳು ಲಾಯರ್ ಆಫೀಸ್ಗೆ ಹೋಗಿಲ್ಲ, ಹೋಗೋದು ಇಲ್ಲ. ಅಂದರೆ ಅಣ್ಣ ಅದಕ್ಕೆ ನಡುವೆ ಏನೋ ಸರಿ ಇಲ್ಲ ಅನ್ನೋದು ಸತ್ಯ. ಅದಕ್ಕೆ ಡೈವರ್ಸ್ ಮಾಡೋದಕ್ಕೆ ರೆಡಿ ಆಗಿರೋದು ನಿಜ ಅಂತ ಆಯಿತು. ಯಾವುದಕ್ಕೂ ಅದಕ್ಕೆ ಹತ್ರನೇ ಈ ವಿಷಯ ಖುದ್ದಾಗಿ ಮಾತಾಡಬೇಕು. ಈಗ ಕಾಲ ಬದಲಾಗಿದೆಯಮ್ಮ. ವೀಸಾ ಪಾಸ್ಪೋರ್ಟ್ಗೆಲ್ಲ ಮ್ಯಾರೇಜ್ ಸರ್ಟಿಫಿಕೇಟ್ ಬೇಕೇ ಬೇಕು. ನಮ್ಮ ಆಫೀಸಲ್ಲಿ ಈಗೆಲ್ಲ ಹೆಂಡತಿದು ಪಾಸ್ಪೋರ್ಟ್ ಕೇಳ್ತಾರೆ. ಹೌದು ಹೌದು ರೀ, ಆದರೆ ಇವತ್ತು ಹೋಗೋದು ಬೇಡ ಅಲ್ವೋ? ಈಗ ತಾನೇ ಆಸ್ಪತ್ರೆಯಿಂದ ಬಂದಿದ್ದಾಳೆ, ನೀನೇ ಹೇಳಿದೆ ಡಾಕ್ಟರ್ ಹೇಳಿದ್ದಾರೆ ರೆಸ್ಟ್ ತಗೋಬೇಕು ಅಂತ. ಸರಿ, ಹಾಗಿದ್ರೆ ನಾನು ಆಫೀಸ್ಗೆ ಹೋಗ್ತೀನಿ. ರೀ, ಟಿಫಿನ್ ಬಾಕ್ಸ್ ತೊಗೊಂಡು ಹೋಗಿ. ಬೇಡ, ಇನ್ನು ಮುಂದೆ ನಾನು ಪ್ರತಿ ಗುರುವಾರ ಉಪವಾಸ. ಏನೋ ಇದು ಕೃಷ್ಣ, ದೇವ್ರಿಗೆ ನಮಸ್ಕಾರ ಮಾಡು ಅಂದ್ರೆ 3 ಅಡಿ ಹಾರು ಬೀಳ್ತಾ ಇದ್ದವನು ಈಗ ಉಪವಾಸ ವನವಾಸ ಅಂತ ಶುರು ಮಾಡಿದೆಯಲ್ಲ. ಕಾಲಕ್ಕೆ ತಕ್ಕ ಹಾಗೆ ಬದಲಾಗ್ತಿರ್ಬೇಕಮ್ಮ. ಯಾವತ್ತೂ ನಿಂತು ನೀರಾಗಿರ್ಬಾರ್ದು, ಹರಿಯೋ ನದಿ ಆಗಿರ್ಬೇಕು. ಒಟ್ಟಿನಲ್ಲಿ ನಮ್ಮ ಕೃಷ್ಣನು ಬದಲಾಗ್ತಾ ಇದ್ದಾನೆ, ಒಳ್ಳೆ ಬುದ್ಧಿ ಬರ್ತಾ ಇದೆ. ಎಲ್ಲ ಮಂತ್ರಾಲಯದ ಪ್ರಭಾವ. ಸರಿಯಪ್ಪ, ನನಗೆ ಆಫೀಸಿಗೆ ಲೇಟ್ ಆಯಿತು, ಹೊರಡ್ತೀನಿ. ಈಗೀಗ ಇಲ್ಲಿ ಒಂದೊಂದು ದಿನ ಕಳೆಯೋದು ಕಷ್ಟ ಆಗ್ತಿದೆ. ಬದುಕು ಅನ್ನೋದು ಒಂಥರ ತಂತಿ ಮೇಲೆ ನಡಿಗೆ ಥರ ಆಗಿದೆ. ಈ ಎಲ್ಲ ಸಂಕಟಗಳಿಂದ ಹೇಗೆ ಪಾರಾಗಬೇಕು ಅನ್ನೋದೇ ಅರ್ಥ ಆಗ್ತಿಲ್ಲ. ಅಣ್ಣ, ಲಾಯರ್ ಆಫೀಸ್ಗೆ ಎಷ್ಟೊತ್ತು ಹೊರಡೋದು? ಅದು ನಿನ್ನ ಫೋನ್ಗೆ ಕಾಯ್ತಾ ಇದ್ದೆ. ನೀನು ಎಷ್ಟೊತ್ತು ಗೆಳ್ತೀಯ ಅಷ್ಟೊತ್ತಿಗೆ ಹೋಗೋಣ. ಸರಿ, ಹಾಗಿದ್ರೆ ಮಧ್ಯಾಹ್ನ 2 ಗಂಟೆಗೆ ಹೊರಡೋಣ. ಎಲ್ಲಿ ಬರಲಿ ನಾನು? ನೀನು ನಂಗೆ ಎಲ್ಲಿ ಸಿಗ್ತೀಯಾ? ಓಕೆ, ಆಯಿತು. ಹೇಗೂ ನಿಮ್ಮನೆ ರೋಡ್ ಮೇಲೆ ಹೋಗಬೇಕು, ನಿಮ್ಮನೆ ಹತ್ರ ಬಂದು ನಿನ್ನ ಪಿಕ್ ಮಾಡ್ತೀನಿ. ಸರಿ ಅಣ್ಣ, ಆದರೆ ನೀನು ನಮ್ಮ ಮನೆಗೆ ಬರೋದು ಬೇಡ. ಮನೆಯಿಂದ ಸ್ವಲ್ಪ ದೂರ ನಾನೇ ಬಂದಿರ್ತೀನಿ. ಯಾಕಂದರೆ ನೀನು ಮನೆಗೆ ಬಂದು ಅತ್ತೆ ಮಾವಗೆಲ್ಲ ಈ ವಿಚಾರ ಗೊತ್ತಾಗೋದು ಬೇಡ ಅಂತ. ಸರಿ, ಆಯಿತು. ನನಗಂತೂ ಈ ಮನೇಲಿ ಎಲ್ಲ ವಿಚಿತ್ರವಾಗಿ ಕಾಣಿಸ್ತಿದೆ. ಯಾರ ಹತ್ರನಾದರೂ ಕೇಳಿ ನನ್ನ ಅನುಮಾನ ಬಗೆಹರಿಸ್ಕೊಳೋಣ ಅಂದರೂ ಭಯ. ಅಣ್ಣನ ಹತ್ರ ಡೈರೆಕ್ಟಾಗಿ ಇದೆಲ್ಲ ನಿಜನಾ ಅಂತ ಕೇಳಿದ್ರೆ ನನ್ನ ಮೇಲೆ ರೇಗಾಡ್ಬಿಡ್ತಾನೆ. ಅಪ್ಪನ ಹತ್ರ ಅಂತೂ ಕೇಳೋಕ್ಕಾಗಲ್ಲ. ಅಮ್ಮನ ಹತ್ರ ಕೇಳಿ ಪುರಾಣ ಉಪದೇಶ ಎಲ್ಲ ಹೇಳಿಸ್ಕೊಂಡು ತಲೆ ತೂತು ಮಾಡ್ಕೊಳೋಕ್ಕಿಂತ ಸುಮ್ಮನೆ ಇರೋದೇ ಉತ್ತಮ. ಇನ್ನು ಉಳಿದಿರೋದು ಅದಕ್ಕೆ ಒಬ್ಬರೇ. ಪಾಪ ಅವ್ರನ್ನ ಕೇಳಿದ್ರೆ ತುಂಬ ಸಮಾಧಾನವಾಗಿ ಹೇಳ್ತಾರೆ. ಆದರೆ ಅವ್ರ ಹತ್ರ ನೀವು ಡೈವರ್ಸ್ ಮಾಡ್ತಾ ಇದ್ದೀರಾ ಅಂತ ಕೇಳೋದು ಹೇಗೆ? ಅವ್ರಿಗೆ ಬೇಜಾರಾಗಲ್ವಾ? ಅಯ್ಯೋ, 2 ಗಂಟೆ ಆಗೋಯ್ತು. ಅಣ್ಣನ ಹತ್ರ ಬೇರೆ ಕರೆಕ್ಟ್ 2 ಗಂಟೆಗೆ ಬನ್ನಿ ಅಂತ ಅಂದಿದ್ದೆ. ಅವ್ನು ಇನ್ನೇನು ಬಂದ್ಬಿಡ್ತಾನೆ. ಲೇಟ್ ಬೇರೆ ಆಗೋಯ್ತು. ಲಾಯರ್ ಏನೇನು ಕೇಳ್ತಾರೋ ಏನೋ. ನಾನಂತೂ ಮೊದಲನೇ ಸಲ ಲಾಯರ್ ಆಫೀಸ್ಗೆ ಹೋಗ್ತಾ ಇರೋದು. ಏನಾದರೂ ದಾಖಲೆ ತೊಗೊಂಡು ಹೋಗ್ಬೇಕಿತ್ತಾ? ನನಗೆ ಸುಲಭವಾಗಿ ಡೈವರ್ಸ್ ಸಿಕ್ಬಿಡುತ್ತಾ? ಮೊದಲನೇದಾಗಿ ಈ ಗೋಪಾಲ್ ಅಣ್ಣನೇ ನನ್ನ ಕಡೆ ಇಲ್ಲ, ಸುಮ್ಮನೆ ನನ್ನ ಒತ್ತಾಯಕ್ಕೆ ಬರ್ತಿದ್ದಾನಷ್ಟೆ. ಅದಕ್ಕೆ ಎದುರಿಗೆ ಸಿಕ್ಕಿದ್ದಾರೆ. ಏನು ಮಾಡಲಿ ಈಗ? ಏನಾದರೂ ಆಗಲಿ ಧೈರ್ಯ ಮಾಡಿ ಅವರನ್ನೇ ಕೇಳಿಬಿಡ್ತೀನಿ. ನೀವು ಅಣ್ಣನ ಡೈವರ್ಸ್ ಮಾಡ್ತಾ ಇದ್ದೀರಾ, ಕಾರಣ ಏನು ಅಂತ. ಸುಮ್ಮನೆ ತಲೆಗೆ ಹುಳ ಬಿಟ್ಕೊಂಡು ಅನುಭವಿಸೋದಕ್ಕಿಂತ ಇದ್ದ ಅನುಮಾನ ಬೇಗ ಬಗೆಹರಿಸ್ಕೊಳ್ಳೋದೇ ಉತ್ತಮ. ಅದಕ್ಕೆ ಎಲ್ಲಿಗೆ ಹೊರಟೆ? ಛೇ, ಎಲ್ಲಿಗೆ ಅಂತ ಕೇಳಿಬಿಟ್ಲು. ಇವತ್ತು ಹೋದ ಕೆಲಸ ಆದ ಹಾಗೆ. ಏನು ಯೋಚನೆ ಮಾಡ್ತಾ ಇದೆಯಾ ಅದಕ್ಕೆ?
ಇನ್ನೂ ಆಯಾಸ ಹೋಗಿಲ್ವಾ? ಮುಖ ಎಲ್ಲ ಒಂಥರ ಸಪ್ಪೆ ಆಗಿದೆ. ಆ, ನೋಡು ವಸು, ಯಾರಾದರೂ ಒಳ್ಳೆ ಕೆಲಸಕ್ಕೆ ಹೋಗಬೇಕಾದ್ರೆ ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಕೇಳಬಾರ್ದು ಅಂತ ನಮ್ಮ ಅಜ್ಜಿ ಯಾವಾಗಲೂ ಹೇಳ್ತಿದ್ಲು. ಯಾವ ಕಡೆಗೆ ಅಂತ ಕೇಳಬೇಕಂತ. ಸಾರಿ ಅದಕ್ಕೆ, ನನಗೆ ಗೊತ್ತಿರಲಿಲ್ಲ. ಇವಾಗ ನೀನು ಏನು ಒಳ್ಳೆ ಕೆಲಸ ಮಾಡಕ್ಕೆ ಹೋಗ್ತಾ ಇದೆಯಾ? ನಿನ್ನ ಹತ್ರ ಒಂಚೂರು ಮಾತಾಡಬೇಕಿತ್ತು. 5 ನಿಮಿಷ. ಅದು ಅದು ಒಂಚೂರು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೊರಟಿದ್ದೆ ಕಣೆ. ಬಂದ್ಬೇಕಿದ್ರೆ ಮಾತಾಡೋಣ. ಓ ಹೌದಾ, ನಾನು ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡಿದ್ದೆ. ಅಷ್ಟೊತ್ತಿಗೆ ನೀವು ಸಿಕ್ರಿ. ನಾನು ಬರ್ತೀನಿ ಅದಕ್ಕೆ ನಿನ್ನ ಜೊತೆ ದೇವಸ್ಥಾನಕ್ಕೆ. ದಾರಿಲಿ ಆರಾಮಾಗಿ ಮಾತಾಡ್ತಾ ಹೋಗೋಣ ಬಿಡು. ಈ ಕಡೆ ಆಫೀಸಲ್ಲೂ ತಲೆನೋವು, ಮನೆಗೆ ಹೋದರೆ ದಿನ ಒಂದಲ್ಲ ಒಂದು ಸಮಸ್ಯೆ. ಮನೆ ಬಿಟ್ಟು ಎಲ್ಲಾದರೂ ದೂರ ಓಡೋಗೋಣ ಅನ್ನೋಷ್ಟು ತಲೆ ಕೆಟ್ಟು ಹೋಗಿದೆ. ಇನ್ನೂ ಒಂದು ಸ್ವಲ್ಪ ದಿನ ಹೀಗೆ ಇದ್ರೆ ನಿಜವಾಗ್ಲೂ ಎಲ್ಲಿಗಾದರೂ ಹೋಗಿ ಯಾವುದಾದ್ರೂ ಮಠನೋ ಆಶ್ರಮನೋ ಸೇರ್ಕೊಂಡ್ಬಿಡ್ತೀನಿ. ಏನ್ ಕೃಷ್ಣ, ಏನೋ ಗೊಣಗ್ತಾ ಇದ್ದೆ? ಹಾಂ, ನಾನು ನೀನು ಸೇರಿ ಹಾಡೋ ಡ್ಯೂಯೆಟ್ ಸಾಂಗ್ನ ಹಾಡ್ತಾ ಇದ್ದೆ. ಇಲ್ಲಿಗೆ ಯಾಕೆ ಬಂದೆ ನನ್ನ ತಲೆ ತಿನ್ನಕ್ಕೆ? ಮನೆಯಲ್ಲಿ ನನಗೆ ತಲೆನೋವು ಕೊಟ್ಟಿದ್ದು ಸಾಲದು ಅಂತ ಆಫೀಸ್ಗೂ ಬಂದ್ಯಾ ನನ್ನ ನೆಮ್ಮದಿ ಹಾಳು ಮಾಡೋದಕ್ಕೆ? ಇವಾಗ ನಾನೇನ್ ತಪ್ಪು ಮಾಡಿದೆ? ಒಬ್ಬ ಕೊಲೀಗಾಗಿ ನಿನ್ನ ಮಾತಾಡ್ಸಿದೆ ತಪ್ಪ? ಮಾತಾಡ್ಸೋದಕ್ಕೆ ನಿನಗೆ ಆಫೀಸಲ್ಲಿ ಬೇರೆ ಯಾರೂ ಇಲ್ವಾ? ನಾನೊಬ್ಬನೇ ಸಿಕ್ಕದ್ನಾ? ಸುಮ್ಮನೆ ನಾಟಕ ಮಾಡಬೇಡ. ಆಯ್ತಪ್ಪ, ತಪ್ಪಾಯ್ತು ಬಿಡು. ಎನಿ ಹೌ, ಕಂಗ್ರಾಟ್ಸ್ ಕ್ರಿಶ್. ಯಾಕೆ ನಿನಗೆ ಮದುವೆ ಫಿಕ್ಸ್ ಆಯ್ತಾ? ನನಗೆ ಒಂದು ದೊಡ್ಡ ತಲೆನೋವು ತಪ್ಪಿತು, ಇನ್ನು ಮುಂದೆ ಬದುಕ್ತು ಪಡಜೀವ. ತಮಾಷೆ ಮಾಡ್ಬೇಡ್ವೋ? ನನಗೆ ಮದುವೆ ಫಿಕ್ಸ್ ಆದ್ರೆ ನಾನು ಯಾಕೆ ನಿನಗೆ ಕಂಗ್ರಾಟ್ಸ್ ಹೇಳಿ? ನೀನೊಂಥರ ವಿಚಿತ್ರ ಗಿರಾಕಿ ಅಲ್ವಾ? ಎಷ್ಟೊತ್ತಿಗೆ ಏನು ಮಾಡ್ತೀಯಾ ಅಂತ ನಿನಗೆ ಗೊತ್ತಿರಲ್ವಲ್ಲ. ಇನ್ನು ಮುಂದೆ ನಾನು ಕೂಡ ನಿಮ್ಮ ಟೀಮಲ್ಲೇ ಕೆಲಸ ಮಾಡ್ತೀನಿ. ನನ್ನ ಪ್ರಾಜೆಕ್ಟ್ ಚೇಂಜ್ ಆಗಿದೆ ಕೃಷ್ಣ. ತಲೆನೋವು ತಪ್ಪಿತು ಅಂದರೆ ಇನ್ನೂ ದೊಡ್ಡ ತಲೆನೋವು ಶುರು ಆಯಿತು. ನೀನೇ ಬಾಸ್ ಹತ್ರ ಹೋಗಿ ಫಿಟ್ಟಿಂಗ್ ಇಟ್ಟು ಪ್ರಾಜೆಕ್ಟ್ನ ಚೇಂಜ್ ಮಾಡಿಸ್ಕೊಂಡಿರ್ತೀಯ. ನನಗೆ ಬರ್ತಿರೋ ಕೋಪಕ್ಕೆ ನಿನ್ನ ಹೇಳಕ್ ಮರ್ತೆ, ಬಾಸ್ ನಿನ್ನ ಆಗ್ಲಿಂದ ಹುಡುಕ್ತಾ ಇದ್ರು. ಬಂದ ತಕ್ಷಣ ಕ್ಯಾಬಿನಿಗೆ ಕಳ್ಸಕ್ ಹೇಳಿದ್ರು. ಇನ್ನೇನು ನಿನ್ನ ವಿಷಯ ಮಾತಾಡೋದಕ್ಕೆ ಕರೆದಿರ್ತಾರೆ. ನೀನು ಮಾಡೋ ದರಿದ್ರ ಕೆಲಸಗಳು ಒಂದೆರಡಲ್ಲ. ಯಾಕಕ್ಕೆ ಟೆನ್ಷನ್ ಆಗಿದ್ಯಾ? ನಾನು ಬರೋದ್ರಿಂದ ನಿನ್ಗೇನಾದ್ರೂ ತೊಂದರೆನಾ? ಅಥವಾ ನಾನೇನಾದ್ರೂ ತಪ್ಪಾಗಿ ಮಾತಾಡಿದ್ನಾ? ಇಲ್ಲ ವಸು, ಹಾಗೇನೂ ಇಲ್ಲ. ಅದು ನಾನು ಬೇರೆ ಎಲ್ಲಿಗೋ ಹೋಗಿ ಆಮೇಲೆ ದೇವಸ್ಥಾನಕ್ಕೆ ಹೋಗ್ತೀನಿ. ವೈಜಯಂತಿ ಅಕ್ಕಂಗೆ ಸ್ವಲ್ಪ ಕೆಲಸ ಇದೆಯಂತೆ. ಅದಕ್ಕೆ ವಸು, ನೀನೇನು ಬೇಜಾರು ಮಾಡ್ಕೋಬೇಡ್ವೆ. ಬೇಕಿದ್ರೆ ನಾವಿಬ್ರು ಸಂಜೆ ಇನ್ನೊಂದ್ಸಲ ದೇವಸ್ಥಾನಕ್ಕೆ ಹೋಗೋಣ. ದೇವಸ್ಥಾನಕ್ಕೆ ಎಷ್ಟು ಸಲ ಹೋದರೂ ಒಳ್ಳೇದೇ ಅಲ್ವಾ? ಅಂದರೆ ಅಣ್ಣ ಹೇಳಿದ ನಿಜ ಅಂತಾಯ್ತು. ಒಬ್ಬರೇ ಹೋಗಿ ಮಾಡ್ಕೊಂಡು ಬರೋ ಕೆಲಸ ಈ ಮನೇಲಿ ಇವ್ರಿಗೆ ಏನಿರುತ್ತೆ? ಈಗ ಅದಕ್ಕೆ ಹೊರಟಿರೋದು ಲಾಯರ್ ಆಫೀಸ್ಗೆ. ಅದಕ್ಕೆ ಈ ಥರ ಆಡ್ತಾ ಇದ್ದಾರೆ ಅನ್ನೋದು ಗ್ಯಾರಂಟಿ. ಉಮಾ ಅತ್ತೆ ಇಟ್ಟ ಡಾಕ್ಯುಮೆಂಟ್ ಸರಿಯಾಗಿದೆ. ಇವ್ರು ಹೋಗ್ತಾ ಇರೋದು ಡೈವರ್ಸ್ ವಿಷಯಕ್ಕೇನೆ. ಬೇಜಾರಾಯ್ತಾ ವಸು? ಇಲ್ಲ ಪರವಾಗಿಲ್ಲ, ನೀನು ಹೋಗ್ಬಾ. ಸುಮ್ಮನೆ ನನ್ನಿಂದ ನಿನ್ನ ಕೆಲ್ಸಕ್ಕೆ ತೊಂದರೆ ಆಯ್ತಲ್ಲ ಅಂತ ಬೇಜಾರಾಯ್ತಷ್ಟೇ. ಹಾಗೇನೂ ಇಲ್ಲ ವಸು. ಸರಿ, ನಾನು ಇನ್ನು ಹೊರಡ್ತೀನಿ. ಮನೇಲಿ ಯಾರಾದರೂ ನಾನು ಎಲ್ಲಿ ಅಂತ ಕೇಳಿದ್ರೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದಾಳೆ ಅಂತ ಹೇಳು. ನಾನು ಬರೋದು ಸ್ವಲ್ಪ ತಡ ಆಗಬಹುದು. ಸರಿ ಅದಕ್ಕೆ. ಅದಕ್ಕೆ ಒಬ್ಬರೇ ಅಂತೂ ಲಾಯರ್ ಆಫೀಸ್ಗೆ ಹೋಗಕ್ಕೆ ಸಾಧ್ಯನೇ ಇಲ್ಲ.
ಎಕ್ಸ್ಕ್ಯೂಸ್ ಮಿ ವಿಶಾಲ್. ಎಸ್ ಕೃಷ್ಣ, ಪ್ಲೀಸ್ ಕಮ್ ಇನ್. ಆಗ ನಾನೇ ನಿಮ್ಮ ಸೆಕ್ಷನ್ಗೆ ಬಂದಿದ್ದೆ, ನೀವೇ ಇರಲಿಲ್ಲ. ಹೌದು, ಇವತ್ತು ಆಫೀಸಿಗೆ ಬರೋದು ಸ್ವಲ್ಪ ಲೇಟ್ ಆಯಿತು. ಪ್ಲೀಸ್ ಬಿ ಸೀಟೆಡ್. ನೋಡಿ ಕೃಷ್ಣ ಅವರೇ, ಇತ್ತೀಚೆಗೆ ನಿಮ್ಮದು ತುಂಬಾ ರಜೆ ಆಗ್ತಾ ಇದೆ. ಪ್ರಾಜೆಕ್ಟ್ಗೆ ಇದರಿಂದ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಇದರಿಂದ ಕಂಪನಿಗೆ ಎಷ್ಟು ಲಾಸ್ ಆಗ್ತಿದೆ ಅಂತ ನಿಮಗೆ ಗೊತ್ತಿದೆ ತಾನೆ? ನೀವು ಕೂಡ ಈ ಕಂಪನಿಗೆ ಒಬ್ಬರು ಪಾರ್ಟ್ನರ್. ನಾನಿಲ್ಲ ಅಂದರೆ ಇಡೀ ಆಫೀಸ್ನ ಹ್ಯಾಂಡಲ್ ಮಾಡೋ ಪೋಸ್ಟಲ್ಲಿದ್ದೀರಾ ನೀವು. ನೀವೇ ಹೀಗಾದರೆ ಹೇಗೆ ಹೇಳಿ? ಸಾರಿ ವಿಶಾಲ್, ಒಂದು ಸ್ವಲ್ಪ ಸಮಸ್ಯೆ ಇತ್ತು. ಇನ್ನು ಮುಂದೆ ಹಾಗೆಲ್ಲ ಆಗಲ್ಲ, ಎಲ್ಲ ಸರಿ ಹೋಗುತ್ತೆ. ಇನ್ನು ಮುಂದೆ ನಾನು ಮೊದಲಿನ ಹಾಗೆ ರೆಸ್ಪಾನ್ಸಿಬಲ್ ಆಗಿ ಕೆಲಸ ಮಾಡ್ತೀನಿ. ನೋಡಿ ಕೃಷ್ಣ, ಈ ಆಫೀಸ್ಗೆ ನನ್ನಷ್ಟೇ ನೀವು ಸೀನಿಯರ್. ಮ್ಯಾನೇಜ್ಮೆಂಟ್ ಪ್ರೆಷರ್ ಬಗ್ಗೆ ನಿಮಗೆ ಗೊತ್ತೇ ಇದೆ. ನೀವು ಹೊಸ ಹುಡುಗರನ್ನ ಟ್ರೈನ್ ಮಾಡಿ ಅವರಲ್ಲಿ ಸ್ಫೂರ್ತಿ ತುಂಬಬೇಕು. ಎಲ್ಲ ನಿಮ್ಮ ಇರೆಗ್ಯುಲಾರಿಟಿ ಬಗ್ಗೆ ಆಡ್ಕೊಳ್ತಿದ್ದಾರೆ. ಇದರಿಂದ ಬೇರೆಯವ್ರ ಮೇಲೂ ಪರಿಣಾಮ ಆಗುತ್ತೆ. ದಯವಿಟ್ಟು ನಿಮ್ಮ ಮನೆ ಪ್ರಾಬ್ಲಮ್ನ ಆಫೀಸಿಗೆ ತಂದು ಇಲ್ಲಿನ ಅಟ್ಮಾಸ್ಫಿಯರ್ನ ನೀವು ಹಾಳು ಮಾಡಬೇಡಿ. ಇಲ್ಲ, ಇನ್ನು ಮುಂದೆ ಹಾಗಾಗದೇ ಇರೋ ರೀತಿ ನೋಡ್ಕೋತೀನಿ. ಈಗ ಇನ್ನೊಂದು ಪ್ರಾಜೆಕ್ಟ್ ಬಂದಿದೆ ಕೃಷ್ಣ, ಅದಕ್ಕೆ ನೀವೇ ಟೀಮ್ ಲೀಡರ್. ಅವಶ್ಯಕತೆ ಬಂದರೆ ಒಂದು ವಾರ ಫಾರಿನ್ಗೂ ಕೂಡ ಹೋಗಬೇಕಾಗತ್ತೆ. ನಿಮ್ಮ ಜೊತೆ ಒಂದು ಒಳ್ಳೆ ಟೀಮ್ ಕಳಿಸ್ಕೊಡ್ತೇನೆ. ಓಕೆ ವಿಶಾಲ್, ನೋ ಪ್ರಾಬ್ಲಮ್. ಛೇ, ಫಾರಿನ್ಗೆ ಹೋಗ್ಬೇಕಾ? ಮಧುನ ಬಿಟ್ಟು ವಾರಗಟ್ಲೆ ಹೋಗ್ಬೇಕಾ? ನೋ ಚಾನ್ಸ್. ಇದೆಲ್ಲ ಆ ಸೋನಿಯಾದೇ ಸ್ಕೆಚ್ಚು. ಇವನ್ನ ಬುಟ್ಟಿಗೆ ಹಾಕೊಂಡು ನನ್ನ ಜೊತೆ ಫಾರಿನ್ ಟ್ರಿಪ್ ಮಾಡೋ ಪ್ಲ್ಯಾನ್ನಲ್ಲಿದ್ದಾಳೆ. ಏನು ಯೋಚನೆ ಮಾಡ್ತಿದ್ದೀರಾ? ಎನಿ ಪ್ರಾಬ್ಲಮ್? ನೋ ನೋ. ನೋಡಿ ಕೃಷ್ಣ, ನೀವು ತುಂಬ ಒಳ್ಳೆ ವರ್ಕರ್. ಈ ಹಿಂದೆ ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳನ್ನ ನಿಭಾಯಿಸಿದ್ದೀರಲ್ಲ, ಕಂಪನಿಗೆ ಒಳ್ಳೆ ಲಾಭ ಕೂಡ ಮಾಡಿಕೊಟ್ಟಿದ್ದೀರಾ. ಅದರಲ್ಲಿ ನಿಮ್ಮದು ಒಂದು ಭಾಗ ಇದೆ. ನಾನು ಮತ್ತೆ ಆ ಕೃಷ್ಣನ ನೋಡೋಕೆ ಬಯಸ್ತೇನೆ ಕೆಲಸದಲ್ಲಿ. ನಿಮ್ಮ ಸಮಸ್ಯೆ ಏನೇ ಇದ್ರೂ ಅದನ್ನು ಸೈಡ್ಗಿಡಿ. ದಯವಿಟ್ಟು ಕೆಲಸದ ಕಡೆ ಗಮನ ಕೊಡಿ. ಈಗ ಬಂದಿರೋದು ತುಂಬ ದೊಡ್ಡ ಪ್ರಾಜೆಕ್ಟು. US ಕ್ಲೈಂಟ್ಸ್, 5 ವರ್ಷಕ್ಕೆ $10 ಮಿಲಿಯನ್ ಕಾಂಟ್ರಾಕ್ಟ್. ಸೊ ಇದನ್ನು ಹೇಗೆ ಹ್ಯಾಂಡಲ್ ಮಾಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ಕಂಪನಿ ಬೆಳವಣಿಗೆ, ಲಾಭ ಎಲ್ಲ ನಿರ್ಧಾರ ಆಗುತ್ತೆ. ಹಾಗಾಗಿ ಇದನ್ನು ನಿಮ್ಮ ಹೆಗಲ ಮೇಲೆ ಹಾಕ್ತಾ ಇದ್ದೀವಿ. ಡೋಂಟ್ ವರಿ ವಿಶಾಲ್, ನಿಮ್ಮ ಭರವಸೆನ ನಾನು ಈಡೇರಿಸ್ತೀನಿ. ಓಕೆ, ನಾನೇನು ಬರ್ತೀನಿ. ಅಣ್ಣ ಬಂದು ತುಂಬ ಹೊತ್ತಾಯ್ತಾ? ಸಾರಿ, ಸ್ವಲ್ಪ ಲೇಟ್ ಆಗೋಯ್ತು. ನಾನು ಊಟ ಮಾಡಿ ಬೇಗನೆ ರೆಡಿ ಆಗಿದ್ದೆ, ಆದರೆ ಅದು ಇದು ಕೆಲಸ ಅಂತ ಸ್ವಲ್ಪ ಲೇಟ್ ಆಗೋಯ್ತು. ಪರವಾಗಿಲ್ಲ ಬಿಡು, ನಾವು ಬೇಗ ಹೋದ್ರೂ ಅಲ್ಲಿ ಲಾಯರ್ ಇರೋದಿಲ್ಲ. ಅವರು ಮನೆಗೆ ಊಟಕ್ಕೆ ಹೋಗ್ತಾರೆ. ಅವ್ರು ಬರೋ ಅಷ್ಟೊತ್ತಿಗೆ ಮಾಮೂಲಿ 3-3:30 ಆಗುತ್ತೆ. ನಾವು ಅಲ್ಲಿಗೆ ತಲುಪೋ ಅಷ್ಟೊತ್ತಿಗೆ ಟೈಮ್ ಸರಿಯಾಗಿರುತ್ತೆ. ಬಾ ಹೋಗೋಣ. ಅಣ್ಣ, ಮತ್ತೇನಾದರೂ ದಾಖಲೆ ಬೇಕಾ? ಓಹೋ, ಈ ಕಾರ್ಯಕ್ರಮಕ್ಕೆಲ್ಲ ಇವ್ರದ ಪೌರೋಹಿತ್ಯ? ಛೇ, ಈ ಗೋಪಾಲಣ್ಣನಾದ್ರೂ ಬುದ್ಧಿ ಹೇಳ್ಬಾರ್ದಿತ್ತ ಅತ್ತಿಗೆಗೆ? ಇವತ್ತೇನು ಬೇಡ ಮದು, ಇವತ್ತು ಜಸ್ಟ್ ಅವ್ರನ್ನ ಭೇಟಿ ಮಾಡಿ ಮಾತಾಡ್ಸೋದಷ್ಟೇ. ಮುಂದಿನ ಸಲ ಅವರೇ ಹೇಳ್ತಾರೆ ಏನು ಬೇಕು ಅಂತ. ಅಣ್ಣ, ನಂಗೆ ತುಂಬ ಭಯ ಆಗ್ತಿದೆ. ಅವ್ರು ಏನು ಕೇಳ್ತಾರೋ ಏನೋ ಅಂತ. ಭಯ ಪಡೋ ಅಂಥದ್ದು ಏನೂ ಇಲ್ಲ ಮದು. ಲಾಯರು ಮನುಷ್ಯರೇ, ಸಂಬಂಧ ಬಿಡ್ತಾ ಇರೋದಕ್ಕೆ ಕಾರಣ ಇತ್ಯಾದಿ ಕೇಳ್ತಾರಷ್ಟೇ. ಗೋಪಾಲಣ್ಣನ ಹಿಡಿದ್ರೆ ಎಲ್ಲ ವಿಷಯ ಕ್ಲಿಯರ್ ಆಗುತ್ತೆ. ಇದರಿಂದ ಮನೆ ಮೇಲೆ ಏನು ಪರಿಣಾಮ ಬೀಳುತ್ತಂತ ಮೊದಲು ಅವ್ರಿಗೆ ಹೇಳಬೇಕು. ಹಾಗಿದ್ರೆ ಅದಕ್ಕೆ ಅಣ್ಣನ ಬಿಟ್ಬಿಡ್ತಾಳ? ಮುಂದೆ ಅಣ್ಣನ ಕತೆ? ಇದನ್ನ ಇವತ್ತೇ ಅಮ್ಮ ಅಪ್ಪನ ಹತ್ರ ಹೇಳ್ಬಿಡ್ಲಾ? ಛೇ, ಗೋಪಾಲಣ್ಣನ ಏನೋ ಅಂದ್ಕೊಂಡಿದ್ದೆ. ನಮ್ಮನೆಗೆ ಅವ್ರು ಈ ಥರ ದ್ರೋಹ ಮಾಡಬಾರ್ದಿತ್ತು.
ಅಪ್ಪ ಅಮ್ಮ ಅವ್ರ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದಾರೆ. ಅಣ್ಣನಿಗೆ ಅದಕ್ಕೆ ಡೈವರ್ಸ್ ವಿಚಾರ ಗೊತ್ತಿರ್ಬೋದಾ? ಅಣ್ಣನ ಜೊತೆ ಯಾಕೆ ಹೋಗಲಿಲ್ಲ ಅದಕ್ಕೆ? ಅಣ್ಣ ಲಾಯರ್ ಆಫೀಸಿಗೆ ಬಿಡ್ತೀನಿ ಅಂದಿದ್ದು ಇದಕ್ಕೇನಾ? ಸರಿ ಬಾಯ್. ಅಯ್ಯೋ, ನಮ್ಮ ವಸುಧಾ ಮೇಡಮ್ ಇಲ್ಲಾಕೆ ಬರ್ತಿದ್ದಾರೆ? ಸರಿ, ಒಳ್ಳೆ ಚಮಕ್ ಕೊಡೋಣ. ಹಲೋ ಮೇಡಮ್, ಹೌ ಯು? ನೀವಾ? ನಾನು ಎಷ್ಟೊಂದು ಭಯ ಪಟ್ಬಿಟ್ಟೆ ಗೊತ್ತಾ? ಈ ಸಂಜು ಚಮಕ್ ಕೊಟ್ಮೇಲೆ ಭಯ ಪಡ್ಲೇಬೇಕು ಮೇಡಮ್. ಅದ್ ಸರಿ, ನೀವೇನಿಲ್ಲಿ? ಈ ರೂಟ್ ನಂದೇ ಮೇಡಮ್. ದಿನಾ ಬೆಳಗ್ಗೆ ಹೀಗೆ ಹೋಗ್ತೀನಿ, ರಾತ್ರಿ ಹೀಗೆ ವಾಪಸ್ ಬರ್ತೀನಿ. ನೀವಿಲ್ಲಿ ಹೊಸಬ್ರು ಅನ್ಸುತ್ತೆ, ನಿಮ್ಮನ್ನ ಒಂದಿನ ಕಂಡಿಲ್ಲ. ಹಲೋ, ಇದು ನಮ್ಮ ಏರಿಯಾ. ನೀವ್ ಓಡಾಡುವಾಗ ನಾನ್ ಕಾಣಿಸ್ತಾ ಇರ್ಬೋದು ಅಷ್ಟೇ. ಹೋಗ್ಲಿ ಬಿಡಿ. ನಿಮ್ಮ ಏರಿಯಾದಲ್ಲಿ ಒಳ್ಳೊಳ್ಳೆ ಫಿಗರ್ಗಳಿದ್ದಾರೆ. ಹಲೋ ಮೇಡಮ್. ಈ ಏರಿಯಾ ಡೆಡ್ ಎಂಡ್ ಅಲ್ಲಿರೋ ಮನೆಗೆ ನಾನು ಕೆಲ್ಸಕ್ಕೆ ಹೋಗೋದು. ಅಲ್ಲೊಂದು ಫಿಗರ್ ಇದ್ದಾಳೆ. ಎಂತ ಫಿಗರ್ ಗೊತ್ತಾ ಮೇಡಮ್? ಕಂಗನಾ ರಾಣಾವತ್. ಸಾಕು, ಜಾಸ್ತಿ ಕನ್ಸ್ ಕಾಣ್ಬೇಡಿ ನೀವು. ನಾನೇ ಮತ್ ನಿಮ್ಮನ್ನ ಭೇಟಿ ಮಾಡಕ್ ಬರ್ಬೇಕು ಅನ್ಕೊಂಡಿದ್ದೆ. ಓ ಹೌದಾ? ಹಾಗಿರ ಬನ್ನಿ, ಅಲ್ಲಿ ಕಾಣಿಸ್ತಿದೆಯಲ್ಲ ಆ ಪಾರ್ಕಿಗೆ ಹೋಗೋಣ. ಅಲ್ಲಿರೋ ಮರ ಗಿಡ, ವಾಕಿಂಗ್ ಮಾಡ್ತಿರೋ ಚೆನ್ನಾಗಿರೋ ಆಂಟಿರು, ಕದ್ದು ಮುಚ್ಚಿ ನೋಡ್ತಿರೋ ಓಲ್ಡ್ ಅಂಕಲ್ಗಳು, ಅವ್ರನ್ನೆಲ್ಲ ನೋಡ್ತಾ ನಾವು ಮಾತಾಡೋಣ ಬನ್ನಿ. ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ ಗೋಪಾಲ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಮೇಡಮ್. ಅದೇ ನಾನು ನಿಮ್ಗೆ ಹೇಳಿದ್ನಲ್ಲ, ಮಧು ಅಂತ ಒಬ್ಳು ಹುಡುಗಿ ಇದ್ದಾಳೆ, ಆ ಡೈವರ್ಸ್ ಕೇಸ್ ಅಂತ, ಅವಳನ್ನ ಕರ್ಕೊಂಬಂದಿದ್ದೀನಿ. ಓಕೆ, ಮಧು ಬಾ. ನಮಸ್ಕಾರ. ನಮಸ್ಕಾರಮ್ಮ, ಬನ್ನಿ. ಮಧು, ಏನು ಓದಿದ್ದೀರಾ? ಯಾವ ಊರು ನಿಮ್ಮದು? ನಾನು PUC ವರೆಗೂ ಓದಿದ್ದೀನಿ ಅಷ್ಟೇ. ನಂದು ಕೊಪ್ಪ. ಓಹೋ, ಮಲೆನಾಡಿನ ಬೆಡಗಿ. ಎಲ್ಲಿ ಕೆಲಸ ಮಾಡ್ತಿದ್ದೀರಾ? ಎಲ್ಲೂ ಕೆಲಸ ಮಾಡ್ತಿಲ್ಲ. ಮತ್ತೆ ಗಂಡನ ಬಿಟ್ಟರೆ ಮುಂದಿನ ಬದುಕು? ಹೇಗೋ ಬದುಕ್ತೀನಿ. ಹೇಗೋ ಬದುಕ್ತೀನಿ ಅಂತಂದರೆ ಬದುಕಿಗೊಂದು ಸ್ಪಷ್ಟವಾದ ದಾರಿ ಬೇಕಲ್ವಾ? ಅದನ್ನು ಯೋಚನೆ ಮಾಡಿದ್ದೀರಾ? ಹ್ಞೂ ಮಾಡಿದ್ದೀನಿ. ನನಗೆ ಡ್ಯಾನ್ಸ್ ಚೆನ್ನಾಗಿ ಬರುತ್ತೆ. ಒಂದಿಷ್ಟು ಜನಕ್ಕೆ ಡ್ಯಾನ್ಸ್ ಕಲಿಸ್ಕೊಂಡು ಹೇಗೋ ಜೀವನ ಮಾಡ್ತೀನಿ. ಅದೆಲ್ಲ ಅಂದ್ಕೊಂಡಷ್ಟು ಸುಲಭ ಅಲ್ಲ ಮಧು. ಮಲೆನಾಡಿನ ಹುಡುಗಿರು ಸಾಮಾನ್ಯವಾಗಿ ತುಂಬ ಸಾಫ್ಟ್ ಇರ್ತಾರೆ. ಡೈವರ್ಸ್ಗೆ ಅಂತ ಅವರು ಲಾಯರ್ ಆಫೀಸ್ವರೆಗೂ ಬರೋದೇ ಇಲ್ಲ. ನಿಮ್ಗೇನು ಸಮಸ್ಯೆ ಮಧು? ಯಾಕೆ ಡೈವರ್ಸ್ ಮಾಡ್ತಿದ್ದೀರಾ? ಒಂದಿಷ್ಟು ವೈಯಕ್ತಿಕ ಸಮಸ್ಯೆಗಳಿವೆ. ಎಲ್ಲರೂ ವೈಯಕ್ತಿಕ ಕಾರಣಕ್ಕೇ ಡೈವರ್ಸ್ ಕೇಳೋದು. ಆ ಕಾರಣ ಏನು ಅಂತ ಕೋರ್ಟು ಕೇಳುತ್ತೆ. ನೀವು ಡೈವರ್ಸ್ ಬೇಕು ಅಂದ ತಕ್ಷಣ ಕೋರ್ಟು ಕೊಡೋದಿಲ್ಲ. ಅದಕ್ಕೆ ಕಾರಣ ಏನು ಅಂತ ನೀವು ಸ್ಪಷ್ಟವಾಗಿ ಹೇಳಬೇಕಾಗತ್ತೆ. ನಮ್ಮ ಯಜಮಾನರು ಸಾಫ್ಟ್ವೇರ್ ಇಂಜಿನಿಯರು. ಮದುವೆಗಿಂತ ಮೊದಲು ಅವ್ರಿಗೊಂದು ಹುಡುಗಿ ಜೊತೆ ಸಂಬಂಧ ಇತ್ತು. ಲಿವಿಂಗ್ ರಿಲೇಶನ್ಶಿಪ್ನಲ್ಲಿ ಇದ್ರಂತೆ. ಈಗಲೂ ಆ ಹುಡುಗಿ ಇವ್ರನ್ನೇ ಇಷ್ಟಪಡ್ತಿದ್ದಾಳೆ.
ನನ್ನಿಂದಾಗಿ ಅವಳು ಬದುಕು ಹಾಳಾಗೋದು ಬೇಡ, ಅವ್ರು ಚೆನ್ನಾಗಿರ್ಬೇಕು ಅಂತ. ಖಂಡಿತ ನಿಮಗೆ ಡೈವರ್ಸ್ ಸಿಕ್ಕಲ್ಲ.